ಆತ್ಮೀಯ ವೃತ್ತಿ ಬಾಂಧವರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, 2025-26ನೇ ಶೈಕ್ಷಣಿಕ ಸಾಲನ್ನು ನಾವು ಸೇತುಬಂಧ ಕಾರ್ಯಕ್ರಮದೊಂದಿಗೆ ಆರಂಭಿಸ್ತಾ ಇದ್ದೀವಿ. ಸೊ ಈ ಒಂದು ಸೇತುಬಂಧ ಸಾಹಿತ್ಯವನ್ನು ಯಾವ ರೀತಿ ನಾವು ಅಳವಡಿಸ್ಕೊಳ್ಬೋದು, ಸೇತುಬಂಧವನ್ನು ನಾವು 8ನೇ ತರಗತಿಗೆ ಯಾವ ರೀತಿ ಅಳವಡಿಸಬೇಕು, ಅದೇ ರೀತಿಯಾಗಿ 8ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಲಿಕಾಂಶಗಳನ್ನು ಹಾಕಿಕೊಳ್ಬೇಕು, ಪೂರ್ವ ಪರೀಕ್ಷೆ ಮತ್ತು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರಬೇಕು, ಅದಕ್ಕೆ ಕೀ ಉತ್ತರಗಳು, ಸಾಫಲ್ ಪರೀಕ್ಷೆಯನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳು, ಮತ್ತು ಪರೀಕ್ಷೆಯನ್ನು ತೆಗೆದುಕೊಂಡ ನಂತರ ನಾವು ಏನು ವಿದ್ಯಾರ್ಥಿಗಳಿಂದ ಉತ್ತರ ಪತ್ರಿಕೆಗಳನ್ನು ಪಡಿತೀವಿ, ಆ ಉತ್ತರ ಪತ್ರಿಕೆಗಳನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು. ಸೊ ವಿಶ್ಲೇಷಣೆ ಆದ ನಂತರ ಏನು ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ಬಂದಿರುತ್ತೆ, ಅದರ ಆಧಾರದ ಮೇಲೆ ಯಾವ ಮಕ್ಕಳಿಗೆ ನಾವು ಪರಿಹಾರ ಬೋಧನೆಯನ್ನು ನೀಡಬೇಕಾಗುತ್ತೆ ಮತ್ತು ಪರಿಹಾರ ಬೋಧನೆಗೆ ನಾವು ಕೈಗೊಳ್ಳಬಹುದಾದಂತಹ ಚಟುವಟಿಕೆಗಳು ಯಾವುವು. ಅದಾದ ನಂತರ ನಿರಂತರ ಪರಿಹಾರ ಬೋಧನೆಗೆ ಒಳಪಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಾಲಮಿತಿಯನ್ನು ಹಾಕಿಕೊಂಡು ಸೊ ನಿರಂತರ ಪರಿಹಾರ ಬೋಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋರಿದ್ದೇವೆ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ. ಸೊ ಮೊದಲನೇದಾಗಿ 8ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ತೆಗೆದುಕೊಂಡಿರ್ತಕ್ಕಂತಹ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಮೊದಲನೇ ಒಂದು ವಿಭಾಗದಲ್ಲಿ ಸಾಮರ್ಥ್ಯಗಳ ಸಂಖ್ಯೆ ಇದೆ, ಎರಡನೇ ಕಾಲಮ್ನಲ್ಲಿ ಸಾಮರ್ಥ್ಯಗಳಿವೆ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಕೇಳಬಹುದಂತಹ ಪ್ರಶ್ನೆಗಳ ಸಂಖ್ಯೆಯನ್ನು ನೀಡಲಾಗಿದೆ. ಸೊ ಸಾಮರ್ಥ್ಯಗಳ ಸಂಖ್ಯೆ 1 ಇದೆ. ಸೊ ಸಾಮರ್ಥ್ಯ ಸಸ್ಯ ಮತ್ತು ಪ್ರಾಣಿಗಳ ಪೋಷಣೆ ಬಗ್ಗೆಗಳನ್ನು ಅರಿಯುವರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಕೇಳಬಹುದು. ಎರಡನೇದು ಸಸ್ಯಗಳಲ್ಲಿ ನಡೆಯುವ ಸಂತಾನೋತ್ಪತ್ತಿಯನ್ನು ಅರ್ಥೈಸುವರು. ಇದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು. ಕಾಡುಗಳು ಮತ್ತು ಮಣ್ಣಿನ ಮಹತ್ವ, ಪ್ರಾಮುಖ್ಯತೆ, ಅಗತ್ಯತೆಗಳನ್ನು ವಿವರಿಸುವರು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಲಕ್ಷಣಗಳ ಬಗ್ಗೆ ತಿಳಿಯುವರು. ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಅರ್ಥೈಸುವರು. ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳನ್ನು ವಿವರಿಸುವರು. ಹವಾಮಾನ, ವಾಯುಗುಣ, ಮಾರುತಗಳ ಬಗ್ಗೆ ತಿಳಿಯುವರು. ಚಲನೆ, ಜವ, ಕಾಲದ ಮಾನಗಳ ಬಗ್ಗೆ ಅರಿಯುವರು. ದರ್ಪಣ ಮತ್ತು ಮಸೂರಗಳ ವಿಧ ಮತ್ತು ಉಪಯೋಗಗಳನ್ನು ತಿಳಿಯುವರು. ಬೆಳಕಿನ ಪ್ರತಿಫಲನ, ಪ್ರತಿಬಿಂಬಗಳ ಉಂಟಾಗುವಿಕೆಯನ್ನು ವಿವರಿಸುವರು. ಸೊ ಈ ರೀತಿಯಾಗಿ ನಾವು 8ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಕಾರ್ಯಕ್ರಮವನ್ನು ಮಾಡಬೇಕಾದಲ್ಲಿ ಸೊ ಈ ರೀತಿ 10 ಕಲಿಕಾಂಶಗಳನ್ನು ಅಥವಾ ಸಾಮರ್ಥ್ಯಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಸಾಮರ್ಥ್ಯಕ್ಕೆ ಅಥವಾ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳ್ತಾ ಇದ್ದೀವಿ. ಸೊ ಹಾಗಾದರೆ ಮೊದಲನೇದಾಗಿ ನೋಡೋಣ ಯಾವ ರೀತಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ತಯಾರು ಮಾಡ್ಕೊಳ್ಬೋದು ಮತ್ತು ಮಕ್ಕಳಿಗೆ ಯಾವ ರೀತಿ ಅದನ್ನು ಕೊಟ್ಟು ಪರೀಕ್ಷೆನ ಬರೆಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ನೋಡೋಣ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, 2025-26ನೇ ಸಾಲಿಯ ಅಂತ ಮಾಡ್ಕೊಳ್ಬೇಕಾಗುತ್ತೆ. 2025-26ನೇ ಸಾಲಿನ ಪೂರ್ವ ಪರೀಕ್ಷೆ 8ನೇ ತರಗತಿ ಅಂತ ಮಾಡ್ಕೊಂಡ್ಬಿಟ್ಟು ನಿಮ್ಮ ಶಾಲೆಯ ಹೆಸರನ್ನು ಮೇಲುಗಡೆ ಹಾಕ್ಕೊಂಡು ವಿದ್ಯಾರ್ಥಿ ಹೆಸರು ಮತ್ತು ನೀವು ಯಾವ ದಿನಾಂಕದಂದು ಪರೀಕ್ಷೆಯನ್ನು ತೆಗೆದುಕೊಳ್ಳುವವರಿದ್ದೀರಿ ಪೂರ್ವ ಪರೀಕ್ಷೆನ ಆ ದಿನಾಂಕವನ್ನು ಹಾಕಿಸಿ ಸೊ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಿರುವ ಅಂಶಗಳನ್ನು ಪಟ್ಟಿ ಮಾಡಿ, ಕೊಳೆತಿನಿ ಎಂದರೇನು? ಸೊ ಈ 2 ಪ್ರಶ್ನೆಗಳೇನಿವೆ ಮೊದಲನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಸೊ ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನಾವು ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಪ್ರತಿಯೊಂದು ಸಾಮರ್ಥ್ಯಕ್ಕೆ 2 ಪ್ರಶ್ನೆಗಳನ್ನು ಮಾಡ್ತಾ ಹೋದರೆ ಸೊ ಕಂಟಿನ್ಯೂಸ್ ಆಗಿ ತಾವು ಗಮನಿಸ್ತಾ ಹೋಗ್ಬೋದು. ಸೊ ಇಲ್ಲಿ 20 ಪ್ರಶ್ನೆಗಳನ್ನು ನಾವು ಈ ಮೊದಲನೇ ಪೂರ್ವ ಪರೀಕ್ಷೆಗೆ 20 ಪ್ರಶ್ನೆಗಳನ್ನು ತೆಗೆದುಕೊಳ್ಬೋದು. 10 ಸಾಮರ್ಥ್ಯಗಳು, ಪ್ರತಿಯೊಂದು ಸಾಮರ್ಥ್ಯಕ್ಕೆ 2 ಪ್ರಶ್ನೆ, ಒಟ್ಟಾರೆ 20 ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳಿದ್ದೀವಿ. ಸೊ ಇನ್ನು ನೆಕ್ಸ್ಟ್ ಬಂದಂತೆ ಏನಾಗುತ್ತೆ ಅಂತಂದರೆ ಈ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಏನು ತಯಾರು ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ಸಹ ನಾವು ತಯಾರು ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಅಗತ್ಯ ಅಂಶಗಳು: ನೀರು, ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫಿಲ್ ಮತ್ತು ಸೂರ್ಯನ ಬೆಳಕು. ಸೊ ಕೊಳೆತಿನಿಗಳು ಸತ್ತ ಮತ್ತು ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳಿಂದ ಆಹಾರ ಪಡೆಯುವ ಜೀವಿಗಳು. ಪರಾಗಸ್ಪರ್ಶ, ಒಂದು ಹೂವಿನ ಕೇಸರದಿಂದ ಪರಾಗವು ಶಲಾಗಾಗ್ರಕ್ಕೆ ವರ್ಗಾವಣೆ ಆಗ್ತಕ್ಕಂತಹ ಕ್ರಿಯೆ. ಕಾಯಚರಿತ ಸಂತಾನೋತ್ಪತ್ತಿ ಅಂದರೆ ಅದಕ್ಕೆ ಎಕ್ಸಾಂಪಲ್ ಏನಂತಂದರೆ ಬ್ರಯೋಫಿಲಮ್. ಕಾಡುಗಳ ಉತ್ಪನ್ನಗಳು: ಸೌದೆ, ಕಾಗದ, ಬೆಂಕಿ ಕಡ್ಡಿ. ಅಂಟು, ಜೇನುತುಪ್ಪ, ಸಾಂಬಾರು ಪದಾರ್ಥಗಳು, ಔಷಧೀಯ ಸಸ್ಯಗಳು, ಪೀಠೋಪಕರಣಗಳು. ಕಾಡುಗಳ ನಾಶಕ್ಕೆ ಕಾರಣಗಳು: ನಗರೀಕರಣ, ಕಾರ್ಖಾನೆ, ವ್ಯವಸಾಯಕ್ಕಾಗಿ ಮರಗಳ ಕಡಿಯುವಿಕೆ, ಕಾಡ್ಗಿಚ್ಚು, ಅತಿಯಾದ ಮೇಯಿಸುವಿಕೆ. ಆಮ್ಲ ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ಸೂಚಕಗಳು: ಲಿಟ್ಮಸ್, ಅರಿಶಿಣ, ದಾಸವಾಳ ರಸ ಮತ್ತು ಬೀಟ್ರೂಟು. ಇನ್ನು ಕಿತ್ತಳೆಯಲ್ಲಿ ಕಂಡುಬರ್ತಕ್ಕಂತಹ ಆಮ್ಲ ಸಿಟ್ರಿಕ್ ಆಮ್ಲ, ಹಾಲಿನಲ್ಲಿ ಕಂಡುಬರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಮ್ಲ.
ಭೌತ ಬದಲಾವಣೆಗೆ ಉದಾಹರಣೆ ನೀರು ಮಂಜುಗಡ್ಡೆಯಾಗುವುದು, ಕಾಗದ ಹರಿಯುವುದು. ತುಕ್ಕು ಹಿಡಿಯಲು ಅವಶ್ಯವಿರತಕ್ಕಂಥ ಅಂಶಗಳು ಆಕ್ಸಿಜನ್ ಮತ್ತು ತೇವಾಂಶತೆ. ಉಷ್ಣೋತ್ಪನ್ನ ಪರಿಣಾಮ ತೋರಿಸ್ತಕ್ಕಂತಹ ಉಪಕರಣಗಳು ವಿದ್ಯುತ್ ಬಲ್ಬು, ವಿದ್ಯುತ್ ಹೀಟರ್, ವಿದ್ಯುತ್ ಇಸ್ತ್ರಿಪೆಟ್ಟಿಗೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ಕಾಂತದಂತೆ ವರ್ತಿಸ್ತದೆ. ಇದಕ್ಕೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಕರಿತೀವಿ. ಹವಾಮಾನ ತಾಪ, ಆರ್ದ್ರತೆ, ಮಳೆ, ಗಾಳಿಯ ಜವ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರದೇಶದ ವಾತಾವರಣದ ದೈನಂದಿನ ಸ್ಥಿತಿಯನ್ನು ಈ ಪ್ರದೇಶದ ಹವಾಮಾನ ಅಂತಲೇ ಕರೀತಾರೆ. ಧ್ರುವ ಪ್ರದೇಶದಲ್ಲಿ ಹಿಮಕರಡಿಯ ಹೊಂದಾಣಿಕೆ. ಹಿಮಕರಡಿಯು ಶ್ವೇತ ತುಪ್ಪಳವನ್ನು ಹೊಂದಿದೆ. ಚರ್ಮದ ಅಡಿಯಲ್ಲಿ ಕೊಬ್ಬಿನ ಪದರವಿದೆ. ಅಗಲ ಮತ್ತು ದೊಡ್ಡದಾದ ಪಂಜುಗಳಿವೆ. ಜವ ಅಂತಂದರೆ ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಕ್ರಮಿಸುವ ದೂರವನ್ನು ಜವ ಅಂತೇಳಿ ಕರಿತೀವಿ. ಆವರ್ತಕ ಚಲನೆ ಅಂತಂದರೆ ಗಡಿಯಾರದ ಮುಳ್ಳುಗಳ ಚಲನೆ. ಬೆಳಕಿನ ಕಿರಣಗಳು ಸರಳ ರೇಖೆಯಲ್ಲಿ ಚಲಿಸುತ್ತವೆ. ದರ್ಪಣಗಳ ವಿಧಗಳು ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ಸಮತಲ ದರ್ಪಣಗಳ ಎರಡು ಲಕ್ಷಣಗಳು: ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಉಂಟಾಗುವ ಪ್ರತಿಬಿಂಬವು ಮಿಥ್ಯ ಮತ್ತು ನೇರವಾಗಿರುತ್ತದೆ. ಸತ್ಯ ಪ್ರತಿಬಿಂಬ ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಅಂತ ಕರೀತಾರೆ. ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬಗಳನ್ನು ಮಿಥ್ಯ ಪ್ರತಿಬಿಂಬ ಅಂತೇಳಿ ಕರೀತಾರೆ. ಸೊ ಈ ರೀತಿಯಾಗಿ ನಾವು ಮಕ್ಕಳಿಗೆ ಯಾವಾಗ ಅವರು ನಮ್ಮ ಶಾಲೆಗೆ ಬರ್ತಾರೆ ಆವಾಗ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಗುವಿಗೂ ನಾವು 8ನೇ ತರಗತಿ ಪ್ರವೇಶ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಏನು ಮಾಡಬೇಕಾಗುತ್ತೆ, ಈ ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಈ ಪೂರ್ವ ಪರೀಕ್ಷೆ ಯಾವ ಆಧಾರಿತವಾಗಿರಬೇಕಂತಂದರೆ 40% ಮಾರ್ಕ್ಸು ಅವರ FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಿಸಿಗೆ ಸಂಬಂಧಪಟ್ಟಂತೆ 40% ಕ್ವಶನ್ ಇರಬೇಕು. ಇನ್ನು 60% ಕ್ವಶನ್ಸ್ ಏನಿರಬೇಕು ಅಂತಂದರೆ ಅವರು ಹಿಂದಿನ ತರಗತಿ ಅಂದರೆ 7ನೇ ತರಗತಿಯಲ್ಲಿ ಕಲಿತಿರ್ತಕ್ಕಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಏನು ವಿಷಯಗಳಿವೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೂ 8ನೇ ತರಗತಿಗೆ ಅವರು ಕಲಿಯಬೇಕಾದಂತಹ ಏನು ಅಂಶಗಳಿವೆ ವಿಜ್ಞಾನದಲ್ಲಿ ಅವುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರಬೇಕು. ಸೊ ಇನ್ನು ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಪೂರ್ವ ಪರೀಕ್ಷೆ ತೆಗೆದುಕೊಂಡ್ರೆ ಅವುಗಳನ್ನು ಇವ್ಯಾಲ್ಯೂಯೇಷನ್ ಮಾಡಿದ ನಂತರ ಸೊ ಯಾರ್ಯಾರ ಮಕ್ಕಳು ಸರಿಯಾಗಿ ಎಕ್ಸಾಮನ್ನು ಬರೆದಿಲ್ಲ ಅಥವಾ ಸಂಪೂರ್ಣವಾದ ಸಾಮರ್ಥ್ಯವನ್ನು ಯಾವ ಮಕ್ಕಳಿಗೆ ಗಳಿಸಲಿಕ್ಕೆ ಸಾಧ್ಯ ಆಗಿಲ್ಲ, ಸೊ ಆ ಎಲ್ಲ ಮಕ್ಕಳಿಗೆ ನಾವೇನು ಮಾಡಬೇಕು, ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ಏನು ಮಾಡಬೇಕು, ಒಂದು ಸಾಫಲ್ಯ ಪ್ರಶ್ನೆ ಪತ್ರಿಕೆಯನ್ನು ಅದೇ ಸಾಮರ್ಥ್ಯಗಳ ಅಡಿಯಲ್ಲಿ 20 ಪ್ರಶ್ನೆಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ತೆಗಿಬೇಕಾಗುತ್ತೆ ಈ ರೀತಿಯಾಗಿ. ಸೊ ಈ 20 ಪ್ರಶ್ನೆಗಳನ್ನು ತೆಗೆದ ನಂತರ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು, ಒಂದು ಮಾದರಿ ಉತ್ತರ ಪತ್ರಿಕೆಯನ್ನು ಸಹ ನಾವು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಹೆಂಗೆ ನಾವು ಪೂರ್ವ ಪರೀಕ್ಷೆಗೆ ಉತ್ತರ ಪತ್ರಿಕೆಯನ್ನು ಮಾದರಿ ಉತ್ತರ ಪತ್ರಿಕೆಯನ್ನು ತಯಾರು ಮಾಡ್ಕೊಂಡಿದ್ವಿ, ಸೊ ಅದೇ ರೀತಿಯಾಗಿ ಸಾಫಲ್ಯ ಪರೀಕ್ಷೆಗೂ ಸಹ ಮಾದರಿ ಉತ್ತರಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಮಾದರಿ ಉತ್ತರಗಳನ್ನು ಈ ರೀತಿಯಾಗಿ ಬರೆದಿಟ್ಕೊಳ್ಬೇಕು. ಸೊ ಇವುಗಳನ್ನು ನಾವು ಇವ್ಯಾಲ್ಯೂಯೇಷನ್ ಮಾಡೋ ಸಂದರ್ಭದಲ್ಲಿ ಅಂದರೆ ಏನು ಉತ್ತರಗಳನ್ನು ಬರೆದಿರ್ತಾರೆ ಮಕ್ಕಳು, ಉತ್ತರ ಪತ್ರಿಕೆಗಳನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ನಾವು ಈ ಒಂದು ಕೀ ಉತ್ತರಗಳನ್ನು ಉಪಯೋಗ ಮಾಡಿಕೊಂಡು ಅವುಗಳನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಸೊ ಇನ್ನು ಇಷ್ಟ ಆದ ನಂತರ ಪ್ರತಿ ಸಂದರ್ಭದಲ್ಲಿ ಅಂದರೆ ಪೂರ್ವ ಪರೀಕ್ಷೆಯ ನಂತರ ಏನು ಮಕ್ಕಳು ಸಾಮರ್ಥ್ಯಗಳನ್ನು ಗಳಿಸ್ಕೊಂಡಿರ್ತಾರೆ ಅವುಗಳ ಆಧಾರದ ಮೇಲೆ ನಾವು ಅವರ ಹೆಸರನ್ನು ಬರೆದುಕೊಂಡು ಆ ಒಂದು ನಿರ್ದಿಷ್ಟಪಡಿಸಿದ ಮಗು ಯಾವ ರೀತಿ ಪೂರ್ವ ಪರೀಕ್ಷೆಯಲ್ಲಿ 1ನೇ ಸಾಮರ್ಥ್ಯಕ್ಕೆ ಯಾವ 1 ಹಿಡ್ಕೊಂಡು 10 ಸಾಮರ್ಥ್ಯಗಳನ್ನು ನಾವು ಹಾಕ್ಕೊಂಡಿದ್ವಿ, ಆ 10 ಸಾಮರ್ಥ್ಯಗಳಲ್ಲಿ ಯಾವ್ಯಾವ ಸಾಮರ್ಥ್ಯಗಳನ್ನು ಆ ಮಗು ಗಳಿಸ್ಕೊಂಡಿದೆ ಅಂತಕ್ಕಂಥದ್ದನ್ನು ಈ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ದಾಖಲೀಕರಣ ನಮೂನೆಯಲ್ಲಿ ನಾವು ದಾಖಲಿಸಬೇಕಾಗುತ್ತೆ. ಸೊ ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಕ್ರಮ ಸಂಖ್ಯೆ 1 ವಿದ್ಯಾರ್ಥಿಗಳ ಹೆಸರು ಅಂತ ಇದೆ. ಈ 1 ನಂಬರ್ ಏನಿದೆ ಆ 1 ನಂಬರ್ ಮುಂದ್ಗಡೆ ಏನು ಮಾಡಬೇಕು, ಆ ಮಗುವಿನ ಹೆಸರನ್ನು ನಾವು ಬರೀಬೇಕಾಗುತ್ತೆ. ಸೊ ಬರೆದ ನಂತರ ತಾವು ಗಮನಿಸ್ತಾ ಇದ್ದೀರಿ, ಆ ಮೊದಲೇ ಮಗುವಿನ ಹೆಸರನ್ನು ಬರೆದ ನಂತರ ಅದರ ಮುಂದ್ಗಡೆ ಏನಿದೆ ಅದು ಪೂರ್ವ ಪರೀಕ್ಷೆ ಅಂತ ಇದೆ, ಕೆಳಗಡೆ ಅದೇ ಮಗುವಿನ ಸಾಫಲ್ಯ ಪರೀಕ್ಷೆ ಅಂತ ಇದೆ. ಸೊ ಈ ಪೂರ್ವ ಪರೀಕ್ಷೆಯ ಮುಂಭಾಗದಲ್ಲಿ ಸೊ ಇದೇನು 1 ಅಂಕಿ ಕಾಣ್ತಾ ಇದೆ, ಇದು ಸಾಮರ್ಥ್ಯದ ಸಂಖ್ಯೆ ಆಗುತ್ತೆ. ಆ 1ನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಮೊದಲ 2 ಪ್ರಶ್ನೆಗಳನ್ನು ಈ 2 ಅಂಕಿಗಳು ನಮಗೆ ತೋರಿಸ್ತವೆ. ಅಂದರೆ ಈ ಮೊದಲನೇ ಮಗು ಏನಿದೆ ಆ ಮೊದಲನೇ ಮಗು ಪೂರ್ವ ಪರೀಕ್ಷೆಯ 1ನೇ ಪರೀಕ್ಷೆಯಲ್ಲಿ 1ನೇ ಪ್ರಶ್ನೆಯನ್ನು ಸರಿಯಾಗಿ ಉತ್ತರಿಸಿದ್ದೇ ಆದರೆ ಅದನ್ನು ಎ ಅಂತ ಗುರುತು ಮಾಡಬೇಕು. 2ನೇ ಪ್ರಶ್ನೆಯೂ ಸಹ ಬರೆದಿದ್ದರೆ ಅದಕ್ಕೆ ಎ ಅಂತ ಗುರುತು ಮಾಡ್ಕೋಬೇಕು. ಸೊ ಅಕಸ್ಮಾತ್ ಮಗು ಮೊದಲನೇ ಪ್ರಶ್ನೆಗೆ ಅಷ್ಟೇ ಪೂರ್ಣವಾಗಿ ಸರಿಯಾಗಿ ಉತ್ತರವನ್ನು ಕೊಟ್ಟು 2ನೇ ಪ್ರಶ್ನೆಗೆ ಆತ ತಪ್ಪು ಉತ್ತರ ಕೊಟ್ಟರೆ ಅಥವಾ ಅಪೂರ್ಣ ಉತ್ತರವಾಗಿದ್ದರೆ ಸೊ ಆ ಸಾಮರ್ಥ್ಯವನ್ನು ಮಗು ಗಳಿಸಿಕೊಂಡಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಖಚಿತಪಡಿಸ್ಕೊಳ್ಬೇಕು. ಅಂದರೆ 1 ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆಯೇ 2 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಮಾತ್ರ ಆ ಮಗುವಿಗೆ ಆ ಸಾಮರ್ಥ್ಯ ಬಂದಿದೆ ಅಂಥೇಳಿ ನಿರ್ಧರಿಸಬೇಕು.
ಎರಡರಲ್ಲಿ ಒಂದು ಪ್ರಶ್ನೆಗೆ ಅವನಿಗೆ ಉತ್ತರ ಬರಲಿಲ್ಲ ಅಂತಂದರೆ ಆ ಸಾಮರ್ಥ್ಯ ಅವನಿಗೆ ಬಂದಿಲ್ಲ. ಆದ್ದರಿಂದ ಏನು ಮಾಡಬೇಕಂದ್ರೆ ಸಾಫಲ್ಯ ಪರೀಕ್ಷೆಯಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಆ ಮಗುವಿಗೆ ಕೇಳಿ, ಅಂದರೆ ಮೊದಲು ಏನು ಮಾಡಬೇಕು, ಪೂರ್ವ ಪರೀಕ್ಷೆ ಆದ ನಂತರ ಸ್ವಲ್ಪ ದಿನಗಳವರೆಗೆ ಆ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಚಟುವಟಿಕೆಗಳನ್ನು ಹಾಕ್ಕೊಂಡು ಆ ಮಗುವಿನಲ್ಲಿ ಆ ಸಾಮರ್ಥ್ಯಗಳು ಬರುವ ಹಾಗೆ ನಾವು ಬೋಧನೆ ಮಾಡಬೇಕು. ಹೌದಾ? ಸೊ ಆ ವಿವಿಧ ಚಟುವಟಿಕೆಗಳನ್ನು ಯಾವ ರೀತಿ ಹಮ್ಮಿಕೊಳ್ಬೇಕು ಅನ್ನೋದನ್ನು ನಾನು ಮುಂದಿನ ಹಂತದಲ್ಲಿ ನಿಮಗೆ ಹೇಳ್ತೀನಿ. ಸೊ ಆ ಸಾಮರ್ಥ್ಯಗಳನ್ನು ಗಳಿಸ್ಕೊಂಡಿದ್ದಾನೋ ಇಲ್ಲೋ ಅನ್ನುವಂಥದ್ದನ್ನು ಎರಡನೇ ಪರೀಕ್ಷೆ ಅಂದರೆ ಸಾಫಲ್ಯ ಪರೀಕ್ಷೆಯಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಏನು ಮಾಡಬೇಕಂತಂದರೆ ಪೂರ್ವ ಪರೀಕ್ಷೆಯಲ್ಲಿ ಇವೇನು ಸಂಖ್ಯೆ 1 ಹಿಡ್ಕೊಂಡು 10 ತನಕ ಅದಾವ, ಇವೆಲ್ಲವೂ ಸಾಮರ್ಥ್ಯಗಳ ಸಂಖ್ಯೆ ಆಗಿದ್ದು ಆ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಕೆಳಗಡೆ 20 ಅಂಕಗಳನ್ನು 20 ಪ್ರಶ್ನೆಗಳನ್ನು ಕೇಳಿಕೊಂಡು ಸೊ ಆ 20 ಪ್ರಶ್ನೆಗೆ ಮಗು ಯಾವ ರೀತಿಯಾಗಿ ಉತ್ತರಿಸಿದೆ ಅನ್ನೋದರ ಆಧಾರದ ಮೇಲೆ ಸೊ ಇಲ್ಲಿ ತಾವಲ್ಲ ಕೊನೆಯಲ್ಲಿ ಗಮನಿಸ್ಬೋದು ಒಟ್ಟು ಎ ಮತ್ತು ಒಟ್ಟು ಬಿಗಳನ್ನೋದನ್ನು ಇಲ್ಲಿ ನಮೂದಿಸಬೇಕು. ಒಟ್ಟು 12 ಎಗಳನ್ನು ಪಡೆದಿದ್ದರೆ 12 ಎ ಅಂತ ಗುರುತಿಸಬೇಕು, 8 ಬಿ ಅನ್ನು ಪಡೆದಿದ್ದರೆ 8 ಬಿ ಅಂತ ಗುರುತಿಸಬೇಕಾಗತ್ತೆ. ಸೊ ಒಟ್ಟಿನಲ್ಲಿ ತಾವು ಗಮನಿಸಬೇಕಾದಂಥ ಅಂಶ ಏನಂತಂದರೆ ಮಗು ನಿರ್ದಿಷ್ಟಪಡಿಸಿದ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರಿಸಿದರೆ ಮಾತ್ರ ಎ ಅಂತ ಹಾಕಬೇಕು. ಅಪೂರ್ಣ ಉತ್ತರ ಅಥವಾ ಉತ್ತರಿಸದೇ ಇದ್ದರೆ ಅದನ್ನು ಬಿ ಅಂತಲೇ ಕನ್ಸಿಡರ್ ಮಾಡಬೇಕು. ಅಂದರೆ ಆತನಿಗೆ ಆ ವಿಷಯದ ಅಥವಾ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣವಾಗಿ ಐಡಿಯಾ ಇಲ್ಲ ಅಂತಂಗಾಯಿತು. ಸೊ ಈ ರೀತಿಯಾಗಿ ನಾವು ಪೂರ್ವ ಪರೀಕ್ಷೆಯ ದಾಖಲೀಕರಣವನ್ನು ಮಾಡಿಕೊಳ್ಬೇಕಾಗತ್ತೆ. ಸೊ ಇದಾದ ನಂತರ ಕೆಲವೊಂದಷ್ಟು ದಿನಗಳವರೆಗೆ ವಿವಿಧ ಚಟುವಟಿಕೆಗಳನ್ನು ಹಾಕಿಕೊಂಡು ನಾವು ಏನು ಸಾಮರ್ಥ್ಯಗಳನ್ನು ಇಟ್ಟುಕೊಂಡಿದ್ದೀವಿ ಮಗುವಿನಲ್ಲಿ, ಆ ಸಾಮರ್ಥ್ಯಗಳು ಬೆಳವಣಿಗೆ ಆಗಬೇಕು ಅಂತ ಏನು ನಾವು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಿ ಮೇಲ್ಗಡೆ, ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವು ದಿನಗಳವರೆಗೆ ಏನಕ್ಕೆ ಚಟುವಟಿಕೆಗಳನ್ನು ಹಾಕ್ಕೊಂಡು ಆ ಮಗುವಿನಲ್ಲಿ ಆ ಸಾಮರ್ಥ್ಯಗಳು ಬರುವಂತೆ ನಾವು ಪ್ರಯತ್ನ ಪಡಬೇಕು. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಬೇಗನೆ ಅದನ್ನು ಪಡ್ಕೊಳ್ತಾರೆ, ಆದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಅದನ್ನು ಬೇಗನೆ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾವ ವಿದ್ಯಾರ್ಥಿಗಳು ನೈದಾನಿಕ ಪರೀಕ್ಷೆ ನಂತರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ನೀವು ಎಲ್ಲ ವಿದ್ಯಾರ್ಥಿಗಳಿಗೆ ಅವುಗಳನ್ನು ತಿಳಿಸ್ತೀರಿ. ಅದಾದ ನಂತರ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ಸಾಫಲ್ಯ ಪರೀಕ್ಷೆಯಲ್ಲಿ ಸೊ ಏನು ಮಾಡಬೇಕು ಅಂತಂದರೆ ಈ ಒಂದು ಕಾಲಮ್ ಏನಿದೆ, ಈ ಕಾಲಮ್ನಲ್ಲಿ ಆ ಮಗು ಹೇಗೆ ಉತ್ತರಿಸಿದೆ ಮತ್ತು ಯಾವ ಪ್ರಶ್ನೆಗೆ ಉತ್ತರವನ್ನು ನೀಡಿದೆ ಅನ್ನೋದರ ಆಧಾರದ ಮೇಲೆ ಪಡೆದಿರತಕ್ಕಂತಹ ಅಂಕಗಳನ್ನು ಎ ಎಷ್ಟು ಮತ್ತು ಬಿ ಎಷ್ಟು ಅವುಗಳನ್ನು ನಮೂದಿಸ್ತಾ ಹೋಗಬೇಕು. ಸೊ ಈ ರೀತಿಯಾಗಿ ನಾವು ಏನು ಮಾಡಬೇಕಂತಂದರೆ ಪೂರ್ವ ಪರೀಕ್ಷೆ ಮತ್ತು ನೈದಾನಿಕ ಸಾಫಲ್ಯ ಪರೀಕ್ಷೆಗಳನ್ನು ಈ ಒಂದು ಅಂಶದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಕಾಲಮ್ಗಳನ್ನು ಮಾಡಿಟ್ಟುಕೊಂಡು ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಸರುಗಳನ್ನು ಬರೆದಿಟ್ಟುಕೊಂಡು ಅವುಗಳನ್ನು ನಮೂದು ಮಾಡಬೇಕಾಗತ್ತೆ. ಸೊ ಇನ್ನು ನೆಕ್ಸ್ಟ್ ಬರ್ತದೆ ಏನಂತಂದರೆ 5B. ಹೌದಾ? ಸೊ ಈ 5B ಫಾರ್ಮ್ನಲ್ಲಿ ಏನಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇದನ್ನು ಯಾಕೆ ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಸಾಫಲ್ಯ ಪರೀಕ್ಷೆಯ ಅಂದರೆ ಪರಿಹಾರ ಬೋಧನೆಯ ನಂತರವು ಅಂದರೆ ನೈದಾನಿಕ ಪರೀಕ್ಷೆ ಆದ ನಂತರ ನಾವೇನು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಾಮರ್ಥ್ಯಗಳನ್ನು ಬೆಳೆಸ್ಬೇಕಂತ ಏನು ವಿಚಾರ ಮಾಡಿರ್ತೀವಿ, ಅದರ ಹೊರತಾಗಿಯೂ ಸಹ ಮಕ್ಕಳು ಆ ಸಾಮರ್ಥ್ಯಗಳನ್ನು ಗಳಿಸ್ಕೊಳ್ಳೋದೇ ಇದ್ದರೆ ಆವಾಗ ಏನು ಮಾಡಬೇಕಾಗುತ್ತೆ ಅಂತಂದ್ರೆ ಆ ಸಾಫಲ್ಯ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ನಮಗೆ ಯಾವ ಮಗು ಸಾಮರ್ಥ್ಯವನ್ನು ಗಳಿಸ್ಕೊಂಡಿಲ್ಲ, ಯಾವ ಸಾಮರ್ಥ್ಯವನ್ನು ಗಳಿಸ್ಕೊಂಡಿಲ್ಲ ಅಂಥೇಳಿ. ಸೊ ಅದರ ಆಧಾರದ ಮೇಲೆ ಆ ಮಗುವಿನ ನಿರಂತರ ಪರಿಹಾರ ಬೋಧನೆಯನ್ನು ನಾವು ಅವರಿಗೆ ಅಳವಡಿಸಬೇಕಾಗತ್ತೆ. ಸೊ ಇದೇನಿದೆ ನಾನು ತೋರಿಸ್ತಾ ಇದ್ದೀನಿ, ಇದು ನಿರಂತರ ಪರಿಹಾರ ಬೋಧನೆ ಮತ್ತು ನಾವು ಪ್ರತಿ ವಿದ್ಯಾರ್ಥಿಗೆ ಅಥವಾ ಯಾವ ವಿದ್ಯಾರ್ಥಿ ನಿರಂತರ ಪರಿಹಾರ ಬೋಧನೆಗೆ ಒಳಗಾಗಿದೆ ಆ ಮಗು, ಸೊ ಅದರ ಕಾಲಮಿತಿಗೆ ಅನುಗುಣವಾಗಿ ಆ ಮಗುವಿಗೆ ನಾವು ಏನು ಮಾಡ್ತಾ ಹೋಗಬೇಕು, ಪರಿಹಾರ ಬೋಧನೆಯನ್ನು ಮಾಡ್ತಾ ಹೋಗಬೇಕು. ಸೊ ಇಲ್ಲಿದೊಂದು ಫಾರ್ಮೆಟ್ ಇದೆ, ಇದನ್ನು ತಾವು ಗಮನಿಸ್ತಾ ಇದ್ದೀರಿ. ಕ್ರಮ ಸಂಖ್ಯೆಯನ್ನು ಬರೀಬೇಕು, ಅದರ ಮುಂದೆ ವಿದ್ಯಾರ್ಥಿ ಹೆಸರು ಬರೋದು. ನೆಕ್ಸ್ಟು ತಾವು ಗಮನಿಸ್ತಾ ಇದ್ದೀರಿ ಮಾನಕ ಸಂಖ್ಯೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಮೊದಲೇ ವಿದ್ಯಾರ್ಥಿ ಏನಿದ್ದಾನೆ, ಸೊ ಮೊದಲನೇ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ 1 ಹಿಡ್ಕೊಂಡು 10ರವರೆಗೆ ಸಾಮರ್ಥ್ಯಗಳ ಸಂಖ್ಯೆಗಳನ್ನು ಇಲ್ಲಿ ನೋಡ್ತಾ ಇದ್ದೀರಿ. ನೀವು ಮಾನಕ ಸಂಖ್ಯೆ ಅಂತ ಹೇಳಿ ನೀಡಲಾಗಿದೆ. 1 2 3 4 5 6 7 8 9 10 ಇವು 10 ಮಾನಕ ಅಥವಾ 10 ಸಾಮರ್ಥ್ಯಗಳ ಸಂಖ್ಯೆಗಳು. ಇನ್ನು ಪ್ರತಿಯೊಂದು ಮಾನಕಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕಂದ್ರೆ ಅನುಸರಿಸಬೇಕಾದ ಚಟುವಟಿಕೆಯ ಸಂಖ್ಯೆ. ಕೆಳಗಡೆ ನಾನು ಇನ್ನೊಂದು ಫಾರ್ಮೆಟನ್ನು ಮಾಡಿದ್ದೀನಿ, ಅದು ಚಟುವಟಿಕೆ ಸಂಖ್ಯೆ ಮತ್ತು ಚಟುವಟಿಕೆ ಯಾವ ರೀತಿ ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ ಚಟುವಟಿಕೆಯ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗತ್ತೆ. ಉದಾಹರಣೆ, ಮಗು 1ನೇ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಆತ ಸಾಮರ್ಥ್ಯವನ್ನು ಗಳಿಸಿಕೊಂಡಿಲ್ಲದೇ ಇದ್ದರೆ ಸೊ ಆ ಮಗುವಿಗೆ ಆ ಸಾಮರ್ಥ್ಯವನ್ನು ನೀವು ಅವನಲ್ಲಿ ಮೂಡಿಸಬೇಕಾದ್ರೆ ಅಥವಾ ಆ ಚಟುವಟಿಕೆಯನ್ನು ಆ ಮಗುವಿನಲ್ಲಿ
ಬೆಳೆಸಬೇಕಾದ್ರೆ ಏನು ಮಾಡಬೇಕಂತಂದರೆ ಸೊ ಅದನ್ನು ಇಲ್ಲಿ ಬರೀಬೇಕಾಗತ್ತೆ. ಅನುಸರಿಸಬೇಕಾದ ಚಟುವಟಿಕೆಯ ಸಂಖ್ಯೆ ಅಂತ ನಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಅನುಸರಿಸಬೇಕಾದ ಚಟುವಟಿಕೆಯ ಸಂಖ್ಯೆಯನ್ನು ಇಲ್ಲಿ ಬರೀಬೇಕಾಗತ್ತೆ. 1ನೇ ಮಾನಕ ಅಂದರೆ 1ನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ಚಟುವಟಿಕೆಯನ್ನು ಇಲ್ಲಿ ಹಾಕ್ತಾ ಇದ್ದೀರಿ ಅಥವಾ ಆ ಮಗುವಿಗೆ ನೀಡ್ತಾ ಇದ್ದೀರಿ ಆ ಚಟುವಟಿಕೆಯ ಸಂಖ್ಯೆಯನ್ನು ಇಲ್ಲಿ ಬರೀಬೇಕಾಗುತ್ತೆ. ಉದಾಹರಣೆ 1.1 ಅಂತಕ್ಕಂಥದ್ದು ಒಂದು ಏನಿದೆ ಅದು ಅನುಸರಿಸಬೇಕಾದ ಚಟುವಟಿಕೆಯ ಸಂಖ್ಯೆ 1.1 ಇದೆ ಅಂತ ಅಂದ್ಕೊಳ್ಳೋಣ. ಆ 1.1 ಇಲ್ಲಿ ನಾವು ಬರೀಬೇಕಾಗುತ್ತೆ. ಬರೆದು ಗಳಿಸಲು ನಿಗದಿಪಡಿಸಿರುವ ಕಾಲಮಿತಿ, ಎಷ್ಟು ದಿನಗಳಲ್ಲಿ ನೀವು ಆ ಮಗುವಿಗೆ ಆ ಸಾಮರ್ಥ್ಯವನ್ನು ಒದಗಿಸಬೇಕು ಅಥವಾ ಆ ಮಗುವಿನಲ್ಲಿ ಆ ಒಂದು ಸಾಮರ್ಥ್ಯ ಬರಬಹುದು ಅಂತ ನೀವು ಅಂದ್ಕೊಂಡಿದ್ದೀರಿ. ಸೊ ಅದನ್ನು ಆ ಕಾಲಮಿತಿಯನ್ನು ಇಲ್ಲಿ ಹಾಕಬೇಕು. ಸೊ ಇದು ಮೊದಲ ತಿಂಗಳದ್ದು. ಸೊ ಇನ್ನು ಆ ಮಗು 1ನೇ ಪ್ರಯತ್ನದಲ್ಲಿಯೂ ಸಹ 1 ತಿಂಗಳಲ್ಲಿ ಆ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದೇ ಇದ್ದರೆ ಆವಾಗ ಏನು ಮಾಡಬೇಕಾಗತ್ತೆ, ಕಾಲಮಿತಿ 2 ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಮರ್ಥ್ಯ ಗಳಿಸಿದ ತಿಂಗಳು ಯಾವುದು ಅಂತ ಹಾಕಬೇಕಾಗತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇದು ಮಾನಕದ ಸಂಖ್ಯೆ. ಆಮೇಲೆ ಇಲ್ಲಿ ನೋಡಿರಿ, ಕಂಟಿನ್ಯೂಸ್ ಆಗಿ ಮಾನಕಗಳ ಸಂಖ್ಯೆಯನ್ನು ನಾವು ನಮೂದಿಸ್ತಾ ಇದ್ದೀವಿ. ಪ್ರತಿಯೊಂದು ಮಾನಕಕ್ಕೆ ಸಂಬಂಧಪಟ್ಟಂತೆ 1ನೇ ಕಾಲಮಿತಿ ಮತ್ತು 2ನೇ ಕಾಲಮಿತಿಗಳಿಗೆ ಸಂಬಂಧಪಟ್ಟಂತೆ ಅವಧಿಗಳನ್ನು ಹಾಕ್ಕೊಂಡು ಮಗು ಆ ಸಾಮರ್ಥ್ಯವನ್ನು ಗಳಿಸ್ಕೊಂಡಿದೆಯೋ ಇಲ್ವೋ, ಗಳಿಸ್ಕೊಂಡಿದ್ರೆ ಓಕೆ ಅಂತ ಬರೀಬೇಕು. ಗಳಿಸ್ಕೊಳ್ಳೋದೇ ಇದ್ದರೆ ಸೊ ಯಾವ ತಿಂಗಳು ಆ ಕಾಲಮಿತಿಯನ್ನು ಹಾಕ್ಕೊಂಡಿದ್ರಿ, ಗಳಿಸ್ಕೊಂಡಿದ್ರೆ ಗಳಿಸಿಕೊಂಡ ತಿಂಗಳು ಯಾವುದಂತ ಹಾಕಬೇಕು. ಸೊ ಇಷ್ಟೆಲ್ಲ ಆದ ನಂತರ ಮಗು ಏನು ಮಾಡಬೇಕು, ಆ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದೇ ಆದರೆ ಸೊ ನಂತರ ಏನು ಮಾಡಬೇಕು, ಆ ಒಂದು ಪರಿಹಾರ ಬೋಧನೆ ನಿಲ್ಲಿಸಿ ನಾವು ನಮ್ಮ ದೈನಂದಿನ ಪಾಠ ಪ್ರವಚನಗಳನ್ನು ಮುಂದುವರಿಸಬೇಕು. ಸೊ ಆ ಮಗು ಆ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳದೇ ಇದ್ದರೆ ನಿರಂತರವಾಗಿ ಆ ಮಗುವಿಗೆ ಏನು ಮಾಡಬೇಕು, ಪರಿಹಾರ ಬೋಧನೆಯನ್ನು ಮಾಡ್ತಾ ಹೋಗಬೇಕು. ಸೊ ತಾವು ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ 2025-26ನೇ ಸಾಲಿನ ಸೇತುಬಂಧ ಕಾರ್ಯಕ್ರಮ. ಸೇತುಬಂಧ 15 ದಿನಗಳ ಕಲಿವಿನ ಚಟುವಟಿಕೆಗಳು ಅಂತ ಇದೆ. ಸೊ ಅಪೇಕ್ಷಿತ ಕಲಿಕಾಫಲ ನಾವು ಏನು ಇಟ್ಕೊಂಡಿದ್ದೀವಿ ಆ ಕಲಿಕಾಫಲ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ಕಲಿಕಾಂಶವನ್ನು ಉಪಯೋಗಿಸ್ತಾ ಇದ್ದೀರಿ, ಆ ಕಲಿಕಾಂಶವನ್ನು ಪೂರ್ಣಗೊಳಿಸಲಿಕ್ಕೆ ನಿಮಗೆ ಸಲಹಾತ್ಮಕ ಚಟುವಟಿಕೆಗಳು ಮತ್ತು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಕೋಷ್ಟಕ, ಒಂದು ಚಟುವಟಿಕೆಯ ಪಟ್ಟಿಯನ್ನು ನೀಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದು ಮೇಲ್ಗಡೆ ನಾನು ಏನು ನೀಡಿದ್ದೀನಿ, ನಿರಂತರ ಪರಿಹಾರ ಬೋಧನೆ ಮತ್ತು ಕಾಲಮಿತಿ ಕೋಷ್ಟಕ ಐತಲ್ಲ, ಸೊ ಅದರಲ್ಲಿ ಯಾವ ಚಟುವಟಿಕೆಯನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವವರಿದ್ದೀರಿ ಅನ್ನುವಂಥದ್ದನ್ನು ಅಲ್ಲಿ ಹಾಕೋಬೇಕಾಗತ್ತೆ. ಅಲ್ಲಿ ಈ ಒಂದು ಕೋಷ್ಟಕದ ಸಂಖ್ಯೆಗಳು, ಚಟುವಟಿಕೆಯ ಸಂಖ್ಯೆಗಳು ನಿಮಗೆ ಸಹಾಯ ಮಾಡುತ್ತೆ. ಸೊ ಈ ರೀತಿಯಾಗಿ ತಾವುಗಳು ಏನು ಮಾಡಬೇಕು ಅಂತಂದರೆ 8ನೇ ತರಗತಿಯ ಮಕ್ಕಳಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಪೂರ್ವ ಪರೀಕ್ಷೆ ಮೊದಲು, ಅದಾದ ನಂತರ ಕೆಲವೊಂದಷ್ಟು ದಿನಗಳವರೆಗೆ ಅವರಿಗೆ ವಿಷಯಗಳನ್ನು ಮನದಟ್ಟು ಮಾಡಿ ಆಮೇಲೆ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಂಡು ಯಾವ ವಿದ್ಯಾರ್ಥಿಗಳು ಯಾವ ಸಾಮರ್ಥ್ಯವನ್ನು ಗಳಿಸಿಕೊಂಡಿಲ್ಲ ಸೊ ಅವುಗಳಿಗೆ ಆಧಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಪರಿಹಾರ ಬೋಧನೆ ಮತ್ತು ಕಾಲಮಿತಿಯನ್ನು ಹಾಕಿಕೊಂಡು ಇಲ್ಲಿ ನೀಡಿರ್ತಕ್ಕಂತಹ ಚಟುವಟಿಕೆಗಳ ಆಧಾರದ ಮೇಲೆ ಸೊ ಮಕ್ಕಳಿಗೆ ಕಲಿಸಿದ್ದೇ ಆದರೆ ಸೊ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಸೊ ಆತ್ಮೀಯರೇ, ಇಲ್ಲಿವರೆಗೆ ನಾವು 8ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಕಾರ್ಯಕ್ರಮ ಅಥವಾ ಬ್ರಿಡ್ಜ್ ಕೋರ್ಸನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಸವಿವರವಾಗಿ ನಾವು ತಿಳ್ಕೊಂಡಿದ್ದೀವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ 9ನೇ ತರಗತಿಯ ಮತ್ತು 10ನೇ ತರಗತಿಯ ಸೇತುಬಂಧ ಕಾರ್ಯಕ್ರಮದೊಂದಿಗೆ ಮತ್ತೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.